ಥರ್ಸ್ಡೇ ಕಂಟಿನ್ಯೂಷನ್ ವ್ಲಾಗ್. ಯಕ್ಷಿತ್ ಇವಾಗ ಸ್ವಲ್ಪ ಬೇಗ ಬರ್ತಾನೆ, ಜೊತೆಗೆ ಅವನಿಗೆ ಸ್ನ್ಯಾಕ್ಸ್ ಬಾಕ್ಸ್ ಏನು ಕೊಟ್ಟು ಕಳಿಸಲ್ಲ. ಹಂಗಾಗಿ ಅವ್ನು ಬರೋ ಅಷ್ಟರಲ್ಲಿ ಬನಾನಾ ಪ್ಯಾನ್ ಕೇಕ್ ಮಾಡಿಬಿಡೋಣ ಅಂತ ಹೇಳಿ ನಾನಿಲ್ಲಿ ಒಂದು 3 ಏಲಕ್ಕಿ ಬಾಳೆಹಣ್ಣು ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅದಕ್ಕೆ 2 ಸ್ಪೂನಷ್ಟು ಬೆಲ್ಲದ ಪುಡಿ, ಹಾಗೆ ಸ್ವಲ್ಪ ಗೋಧಿ ಹಿಟ್ಟು, ಅದ್ರ ಜೊತೆಗೆ 2 ಸ್ಪೂನಷ್ಟು ನಾನು ಚಿರೋಟಿ ರವೆನ ನೆನೆಸಿ ಇಟ್ಕೊಂಡಿದ್ದೆ. ಅದನ್ನು ಹಾಕ್ಕೊಂಡು ಅದ್ರ ಜೊತೆಗೆ ಹಾಲನ್ನ ಹಾಕ್ಕೊಂಡು ನೀಟಾಗಿ ಬೀಟ್ ಮಾಡ್ಕೋಬೇಕು. ಇದ್ರ ಜೊತೆಗೆ ಎಗ್ ಕೂಡ ಹಾಕ್ಬೋದು. ನಾವು ಇವಾಗ ನಾನ್ ವೆಜ್ ತಿಂತಾ ಇಲ್ಲ, ಹಾಗಾಗಿ ನಾನಿಲ್ಲಿ ಮೊಟ್ಟೆ ಏನೋ ಹಾಕಿಲ್ಲ. ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ಎತ್ತಿಟ್ಬಿಟ್ಟು, ಇನ್ನು ಆನಂದ್ ಊರಿಂದ ಬರ್ಬೇಕಂದ್ರೆ ಸೀತಾಫಲ ಹಣ್ಣು ತೊಗೊಂಡು ಬಂದಿದ್ರು. ನೆನಪಾಯ್ತು, ಸರಿ ಹಣ್ಣಾಗಿದೆಯಾ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೀನಿ. ರಾಗಿನಲ್ಲಿ ಇಟ್ಟಿದ್ರು, 1-2 ಹಣ್ಣಾಗಿತ್ತು, ತುಂಬಾನೇ ಚೆನ್ನಾಗಿತ್ತು ಟೇಸ್ಟಿಯಾಗಿ. ಇನ್ನು ಟೈಮ್ ಆಗಿತ್ತು ಅಂತ ಹೇಳಿ ಯಕ್ಷಿತ್ನ ಕರ್ಕೊಂಡು ಬಂದೆ. ಯಾಕೋ ಸ್ವಲ್ಪ ಹಠ ಮಾಡ್ತಾ ಇದ್ದ, ಹಂಗಾಗಿ ಡ್ರೆಸ್ ಚೇಂಜ್ ಮಾಡ್ದೇನೆ ಕೂರಿಸಿದ್ದೀನಿ. ಆಮೇಲೆ ಬೇಕು ಅಂದರೆ ಡ್ರೆಸ್ ಚೇಂಜ್ ಮಾಡೋಣ, ಫಸ್ಟು ತಿನ್ನಕ್ಕೆ ಕೊಡೋಣ ಅಂತ ಹೇಳ್ಬಿಟ್ಟು ಅವನಿಗೆ ಹೇಳಿದೆ, ಬಾ ಈ ಥರ ಬನಾನಾ ಪ್ಯಾನ್ ಕೇಕ್ ಹಾಕ್ಕೊಡ್ತೀನಿ ತಿನ್ನುವಂತೆ ಅಂತ ಹೇಳಿ. ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾನೆ ನೋಡಿ. ಅದಾಗಿದ್ಮೇಲೆ ಅವನಿಗೆ ಬನಾನಾ ಪ್ಯಾನ್ ಕೇಕ್ ಹಾಕ್ಕೊಟ್ಟೆ. ಅವನು ಕೂಡ ತುಂಬಾ ಇಷ್ಟಪಟ್ಟು ತಿಂದ. ಇದಾಗಿತ್ತು ಇವತ್ತಿನ ವ್ಲಾಗ್.